ಬೆಳೆಯುತ್ತಿದ್ದಾಗ ನನ್ನ ತಂದೆ ನಾನು ಎಂದೂ ಮರೆಯಲಾಗದ ವಿಷಯವೊಂದನ್ನು ನನಗೆ ಹೇಳಿದರು. ಮಗು, ನೀನು ಹುಟ್ಟಿದ ಸಂದರ್ಭದಲ್ಲಿ ಇಡೀ ಲೋಕ ಸಂತೋಷ ಪಟ್ಟಾಗ ನೀನು ಅಳುತ್ತಿದ್ದೆ. ನೀನು ಸಂತೋಷದಿಂದ ಸಾಯುವಾಗ ಇಡೀ ಲೋಕ ಅಳುವಂತಹ ಬದುಕನ್ನು ನೀನು ಬದುಕು. ಆದರೆ ಇಂದು ಬದುಕೆಂದರೇನು ಎಂಬುದನ್ನು ಮರೆತು ಹೋಗಿರುವ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ನಾವು ಸುಲಭವಾಗಿ ಒಬ್ಬ ವ್ಯಕ್ತಿಯನ್ನು ಚಂದ್ರನತ್ತ ಕಳಿಸಬಲ್ಲವು, ಆದರೆ ಹೊಸದಾಗಿ ಬಂದ ನೆರೆಮನೆಯವರನ್ನು ಭೇಟಿ ಮಾಡಲು ಬೀದಿ ದಾಟಿ ನಡೆಯುವುದೆಂದರೆ ನಮಗೆ ಕಷ್ಟ. ನಿಖರವಾಗಿ ಒಂದು ಟಿಪ್ಪಣಿಯನ್ನು ನಾವು ಆರಿಸಬಲ್ಲೆವು, ಆದರೆ ಗ್ರಂಥಾಲಯಕ್ಕೆ ನಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗುವ ದಿನವನ್ನ ನಿಗದಿಪಡಿಸಲು ನಾವು ಕಷ್ಟಪಡುತ್ತಿದ್ದೇವೆ. ನಾವು ಸಂಪರ್ಕದಲ್ಲಿರಲು ನಮಗೆ ಇಮೇಲ್, ಫ್ಯಾಕ್ಸ್, ಫೋನುಗಳಿವೆ. ಆದರೆ ಹಿಂದೆಂದಿಗಿಂತಲೂ ಜನರು ಪರಸ್ಪರ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಂಪರ್ಕ ಹೊಂದಿರುವ ಕಾಲದಲ್ಲಿ ನಾವು ಬದುಕುತ್ತಿದ್ದೇವೆ. ಅಂದರೆ ನಾವು ನಮ್ಮ ಮಾನವೀಯತೆಯೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡಿದ್ದೇವೆ ಮತ್ತು ಅತ್ಯಂತ ಅವಶ್ಯಕ ವಿಷಯಗಳ ಕುರಿತು ನಾವು ಉದಾಸೀನರಾಗಿದ್ದೇವೆ. ಈ ವಿಡಿಯೋವನ್ನು ನೀವು ನೋಡಲು ಆರಂಭಿಸಿದಂತೆ ನಾನು ನಿಮಗೆ ವಿನಮ್ರಪೂರ್ವಕವಾಗಿ ಈ ಮಾತುಗಳನ್ನು ಹೇಳಲಿಚ್ಛಿಸುತ್ತೇನೆ. ಅದೇನೆಂದರೆ, ನಿಮಗೆ ನೀವೇ ಪ್ರಶ್ನೆ ಹಾಕಿಕೊಳ್ಳಿ, ನೀವು ಸತ್ತಾಗ ಯಾರು ಅಳುತ್ತಾರೆ? ನಿಮಗೆ ಈ ಗ್ರಹದ ಮೇಲೆ ಓಡಾಡುವ ಸವಲತ್ತಿರುವಾಗ ಎಷ್ಟು ಜನರೊಂದಿಗೆ ನೀವು ಸ್ಪಂದಿಸುತ್ತಿದ್ದೀರಿ? ನಿಮ್ಮ ನಂತರದ ಪೀಳಿಗೆಗಳ ಮೇಲೆ ನಿಮ್ಮ ಜೀವನದ ಪ್ರಭಾವವೇನು? ನೀವು ನಿಮ್ಮ ಕೊನೆ ಉಸಿರೆಳೆದ ನಂತರ ನೀವು ಯಾವ ಕೊಡುಗೆಯನ್ನು ಈ ಪ್ರಪಂಚಕ್ಕೆ ನೀಡಿದ್ದೀರಿ? ಆದ್ದರಿಂದ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಒಂದು ಅದ್ಭುತ ಸಲಹೆ ಎಂದರೆ, ನೀವು ಅತ್ಯದ್ಭುತವಾಗಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕಾದರೆ ನೀವು ನಿಮ್ಮ ಜೀವನದ ಮೇಲೆ ನಿಯಂತ್ರಣ ಸಾಧಿಸಿದರೆ ಜೀವನ ನಿಮ್ಮ ಮೇಲೆ ನಿಯಂತ್ರಿಸುತ್ತದೆ. ದಿನಗಳು ವಾರಗಳಾಗಿ, ವಾರಗಳು ತಿಂಗಳುಗಳಾಗಿ, ತಿಂಗಳುಗಳು ವರ್ಷಗಳಾಗಿ ಉರುಳುತ್ತಾ ಹೋಗುತ್ತದೆ. ಬೇಗನೆ ಎಲ್ಲ ಮುಗಿದು ಹೋಗುತ್ತದೆ ಮತ್ತು ಕೊನೆಗೆ ನೀವು ಬದುಕಿನ ಅರ್ಥ ಆಯಸ್ಸನ್ನು ಕಳೆದ ರೀತಿಯ ಬಗ್ಗೆ ನೀವು ಭಾರವಾದ ಹೃದಯವನ್ನು ಹೊಂದುತ್ತೀರಿ. ಇದಕ್ಕೆ ಅದ್ಭುತ ಉದಾಹರಣೆ ಎಂದರೆ, ಸಾವಿನಂಚಿನಲ್ಲಿರುವ ಒಬ್ಬ ಬಿಸ್ನೆಸ್ ಮ್ಯಾನ್ ಅನ್ನು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ನಿಮ್ಮ ಬದುಕನ್ನು ಮತ್ತೆ ನೀವು ಬದುಕುವಂತಿದ್ದರೆ ನೀವೇನು ಮಾಡುತ್ತೀರಿ ಎಂಬ ಪ್ರಶ್ನೆಗೆ ಆ ವೃದ್ಧ ಒಂದು ದೀರ್ಘ ಉಸಿರನ್ನು ಎಳೆದುಕೊಂಡು, ನಾನು ಎಂದೂ ಆಗಿರದಂತಹ ಆದರೆ ಎಂದೂ ಆಗಬಹುದಾದಂತಹ ವ್ಯಕ್ತಿಯಾಗಲು ನಾನು ಬಯಸುತ್ತೇನೆ ಎಂದು, ಮತ್ತು ವಿಶೇಷವಾಗಿ ನನಗೆ ಆಗಿರುವುದು ನಿಮಗೆಂದೂ ಆಗದಿರಲಿ ಎಂದು ನಾನು ಬಯಸುತ್ತೇನೆ ಎಂದು ಹೇಳುತ್ತಾನೆ ಆ ವೃದ್ಧ. ಮತ್ತೊಮ್ಮೆ ಆ ವೃದ್ಧ ಹೇಳುತ್ತಾನೆ, ಒಬ್ಬ ವೃತ್ತಿಪರ ಭಾಷಣಕಾರನಾಗಿ ನಾನು ನನ್ನ ಜೀವನ ಬಹಳಷ್ಟು ಕಾಲವನ್ನು ಉತ್ತರ ಅಮೆರಿಕ ಸಮ್ಮೇಳನಗಳಲ್ಲಿ ಪ್ರಧಾನ ಉತ್ತಮ ಭಾಷಣಗಳನ್ನು ಮಾಡಿದ್ದೇನೆ. ನಗರದಿಂದ ನಗರಗಳಿಗೆ ಪ್ರಯಾಣ ಮಾಡುತ್ತಾ ಹಲವಾರು ಜನರುಗಳೊಂದಿಗೆ ಬಿಸಿನೆಸ್ ಮತ್ತು ಜೀವನದ ನಾಯಕತ್ವದ ಕುರಿತು ನನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದೇನೆ. ಅವರೆಲ್ಲರೂ ಜೀವನದ ವಿವಿಧ ಸ್ತರಗಳಿಂದ ಬಂದವರಾಗಿದ್ದರು. ಇತ್ತೀಚಿನ ಯುವಕರಲ್ಲಿ ಕಾಡುವಂತಹ ಪ್ರಶ್ನೆ ಏನೆಂದರೆ, ಅದು ಒಂದೇ ರೀತಿಯ ವಿಷಯ ಕುರಿತಾಗಿ ಸುತ್ತುವರೆಯುತ್ತಿದೆ. ನಾನು ನನ್ನ ಜೀವನದಲ್ಲಿ ಹೆಚ್ಚು ಅರ್ಥಪೂರ್ಣತೆಯನ್ನು ಹೇಗೆ ಕಂಡುಕೊಳ್ಳಲಿ ಮತ್ತು ನಾನು ನನ್ನ ಕೆಲಸದ ಮೂಲಕ ನಾನು ಹೇಗೆ ಶಾಶ್ವತವಾಗಿ ಇಡೀ ಪ್ರಪಂಚಕ್ಕೆ ನಾನು ಹೇಗೆ ಕೊಡುಗೆ ಕೊಡಬಲ್ಲೆ? ಬಹಳ ತಡವಾಗುವುದಕ್ಕಿಂತ ಮುನ್ನ ನನ್ನ ಜೀವನದ ಪ್ರಯಾಣವನ್ನು ಸಂತೋಷಮಯಗೊಳಿಸಲು ನಾನು ಹೇಗೆ ನನ್ನ ಬದುಕನ್ನು ಸಾಗಿಸಬಲ್ಲೆ? ಆದ್ದರಿಂದ ಯುವಕರಿಗೆ ನನ್ನ ಉತ್ತರ ಯಾವಾಗಲೂ ಒಂದೇ ತರನೇ ಆರಂಭವಾಗುತ್ತದೆ. ನಿಮಗೆ ಸೂಕ್ತವಾದ ವೃತ್ತಿಯನ್ನು ನೀವು ಕಂಡುಕೊಳ್ಳಿರಿ, ನಿಮಗೆ ಅನುಕೂಲವಾಗುವಂತಹ ವೃತ್ತಿಯನ್ನು ಕಂಡುಕೊಳ್ಳಿರಿ, ಆದರೆ ಅದು ನಿಮ್ಮ ಸಾಮರ್ಥ್ಯದ ಮೇಲೆ ನಿರ್ಧಾರವಾಗಿರುತ್ತದೆ. ನಿಮ್ಮೆಲ್ಲರನ್ನು ಒಂದು ಯೋಗ್ಯ ಗುರಿಯೆಡೆಗೆ ನಿಮ್ಮನ್ನು ನಿರತರಾಗಿರುವಂತೆ ಕಾಯ್ದುಕೊಳ್ಳಿ ಮತ್ತು ವಿಶೇಷ ಪ್ರತಿಭೆಗಳೆಂದು ನಾನು ಭಾವಿಸುತ್ತೇನೆ ನಿಮ್ಮನ್ನು. ನಾವೆಲ್ಲರೂ ಯಾವುದೋ ಅನನ್ಯ ಉದ್ದೇಶಕ್ಕಾಗಿ, ಯಾವುದೋ ಉದಾತ್ತ ಗುರಿಗಾಗಿ ಇರುತ್ತೇವೆ, ಆದರೆ ನಮ್ಮ ಸ್ವಂತ ಕೆಲಸ, ನನ್ನ ಸ್ವಂತ ನಿರ್ಧಾರದಂತೆ ನನ್ನ ಜೀವನ ನಡೆಯಬೇಕಾಗುತ್ತದೆ. ಅದು ನಮ್ಮ ಅತ್ಯುತ್ತಮ ಮಾನವ ಸಾಮರ್ಥ್ಯವಾಗಿರುತ್ತದೆ. ಅದು ನಮ್ಮಲ್ಲಿ ಮಾನವ ಸಾಮರ್ಥ್ಯವನ್ನು ಪ್ರಕಟಿಸಲು ಅನುವು ಮಾಡಿಕೊಡುತ್ತದೆ. ಹಾಗೆಯೇ ಅದು ಸಮಯದಲ್ಲಿ ನಾವು ನಮ್ಮ ಸುತ್ತಲಿನ ಬದುಕಿಗೆ ಮೌಲ್ಯಗಳನ್ನು ತುಂಬುತ್ತೇವೆ. ನಿಮ್ಮ ವೃತ್ತಿಯನ್ನು ನೀವು ಅತ್ಯದ್ಭುತವಾಗಿ ಹೊಂದಬೇಕು. ನೀವು ಅತ್ಯದ್ಭುತವಾಗಿ ಬದುಕಿ ಎಂದರೆ ನೀವು ಈಗ ಹೊಂದಿರುವ ಕೆಲಸವನ್ನು ಬಿಡಬೇಕು ಎಂದಲ್ಲ, ಆದರೆ
ನಿಮ್ಮ ಕೆಲಸದಲ್ಲಿ ನಿಮ್ಮತನವನ್ನು ನೀವು ಹೆಚ್ಚು ತರಬೇಕು ಮತ್ತು ನಿಮ್ಮ ಅತ್ಯದ್ಭುತವಾಗಿ ಮಾಡಬಲ್ಲ ವಿಷಯಗಳ ಬಗ್ಗೆ ಕೇಂದ್ರೀಕರಿಸಬೇಕೆಂದರ್ಥ. ಆದರೆ ನೀವು ಇಷ್ಟಪಡುವ ಬದಲಾವಣೆಗಳನ್ನು ತರಲು ಬದಲಾವಣೆಗಳನ್ನು ಇತರರು ನಿಮಗಾಗಿ ಮಾಡಬೇಕೆಂದು ಕಾಯುವುದನ್ನು ನೀವು ನಿಲ್ಲಿಸಬೇಕು. ಮಹಾತ್ಮ ಗಾಂಧಿಯವರು ಹೇಗೆ ಹೇಳಿದ್ದಾರೆ, ನಿಮ್ಮ ಪ್ರಪಂಚದಲ್ಲಿ ನೀವು ಬಹಳಷ್ಟು ಆಶಿಸುವ ಬದಲಾವಣೆ ನೀವಾಗಿ. ಒಮ್ಮೆ ನೀವು ನಿರ್ಧರಿಸಿದ ಜೀವನ, ಒಮ್ಮೆ ನೀವು ಇದರಲ್ಲಿ ಕಾರ್ಯನಿರತರಾದರೆ ನಿಮ್ಮ ಜೀವನ ಬದಲಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನಿಮ್ಮ ಈ ಜೀವನ ನೀವು ಅಂದುಕೊಂಡಂತಿರಲಿ.